ಬಳ್ಳಾರಿ ಜಿಲ್ಲಾಸ್ಪತ್ರೆ ವೈದ್ಯರ ಕಿಡ್ನಾಪ್ ಕೇಸ್ಗೆ ಬಿಗ್ ಅಪ್ಡೇಟ್ ಸಿಕ್ಕಿದೆ. ಜಿಲ್ಲಾಸ್ಪತ್ರೆ ವೈದ್ಯರ ಕಿಡ್ನಾಪ್ ಮಾಡಿದ 7 ಜನ ಅರೆಸ್ಟ್. ಬಳ್ಳಾರಿ ಜಿಲ್ಲಾಸ್ಪತ್ರೆಯ ವೈದ್ಯರನ್ನ ಅಪಹರಿಸಿದಂತಹ ಕಿಡ್ನಾಪರ್ಸ್ ಡಾಕ್ಟರ್ ಸುನೀಲ್ ರನ್ನ ಕಿಡ್ನಾಪ್ ಮಾಡಿದಂತಹ 7 ಜನ ಕದೀಮರೀಗ ಅರೆಸ್ಟ್ ಆಗಿದ್ದಾರೆ. ವೈದ್ಯರನ್ನ ಕಿಡ್ನಾಪ್ ಮಾಡಿದ ಆರೋಪಿಯ ಮೇಲೆ ಫೈರಿಂಗ್ ಆಗಿದೆ. ದಿನಾಂಕ 25/1/2025 ಬೆಳಗಿನ ಜಾವ ಸುಮಾರು 6-6:30 ಒಳಗಡೆ ಸಮಯದಲ್ಲಿ ಡಾಕ್ಟರ್ ಸುನೀಲ್ ಕುಮಾರ್ ಅಂತ ಹೇಳಿ ಡಿಸ್ಟಿಕ್ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ವೈದ್ಯರಾಗಿರ್ತಾರೆ. ಇವ್ರದ್ದು ಒಂದು ಕಿಡ್ನಾಪ್ ಆಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಗಾಂಧಿನಗರ ಪೊಲೀಸ್ ಠಾಣೆ ಮೊಕದ್ದಮೆ ಸಂಖ್ಯೆ 4/25 ಪ್ರಕರಣ ದಾಖಲಾಗಿರುತ್ತೆ. ಇದರಲ್ಲಿ ಅದೇ ದಿವಸ ನೈಟು ಡಾಕ್ಟ್ರು ಸೇಫಾಗಿ ಸೆಕ್ಯೂರ್ ಆಗಿರ್ತಾರೆ. ಅಕ್ಯೂಸ್ಡು ಇದರಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದಾಗ 7 ಜನ ಸೆಕ್ಯೂರ್ ಆಗಿದ್ದಾರೆ. ಅದರ ಪೈಕಿಯಲ್ಲಿ ಶ್ರೀಕಾಂತ್ ಮತ್ತು ರಾಕೇಶ್, ತರುಣ್, ಅರುಣ್, ಸಾಯಿ ಕುಮಾರ್ ಮತ್ತು ಭೋಜರಾಜ್ ಅನ್ನೋರು ಅರೆಸ್ಟ್ ಮಾಡಲಾಗಿದೆ. ಇದರಲ್ಲಿ ಶ್ರೀಕಾಂತ್ ಅವರು ತನಿಖೆಗೆ ಹೋದಾಗ ನಮ್ಮ ಸಿಬ್ಬಂದಿ ಮೇಲೆ ಅಟ್ಯಾಕ್ ಮಾಡಿರ್ತಾರೆ. ಸಿಬ್ಬಂದಿ ಮೇಲೆ ಅಟ್ಯಾಕ್ ಮಾಡಿ ನಮ್ಮ ಸಿಬ್ಬಂದಿಗೆ ಗಾಯ ಆಗಿದೆ. ಫಾರ್ ಸೆಲ್ಫ್ ಡಿಫೆನ್ಸ್ ಒಂದು ಫೈರ್ ಮಾಡಿದ್ದಾರೆ. ಒಂದು ಲೆಕ್ಕ ಇದು ಸಿಂಧೂರ್ ಅಂತ ಹೇಳ್ಬಿಟ್ಟು ಇನ್ಸ್ಪೆಕ್ಟ್ರು, ಗಾಂಧಿನಗರ ಇನ್ಸ್ಪೆಕ್ಟ್ರು. ಇದು ಮೋಕಾ ರೋಡಲ್ಲಿ. ಇನ್ನು ಸ್ಥಳಕ್ಕೆ ಇವಾಗ ಹೋಗ್ಬೇಕು. ಯಾವುದು ಅದೇ ರ್ಯಾನ್ಸಮ್ಗಂತಲೇ ಇದುವರೆಗೂ ಕಿಡ್ನಾಪಿಂಗ್ ಫಾರ್ ರ್ಯಾನ್ಸಮ್, ಅದು ದುಡ್ಡುಗಾಗಿ. ಶ್ರೀಕಾಂತ್ ಅವರು ಈಗಾಗಲೇ ಗಾಂಧಿನಗರ ಪೊಲೀಸ್ ಸ್ಟೇಷನ್ 2023ನೇ ಇಸ್ವಿಯಲ್ಲಿ ಒಂದು 392 IPC ಪ್ರಕರಣ ಆಲ್ರೆಡಿ ಅಕ್ಯೂಸ್ಡ್ ಇರ್ತಾರೆ ಇವರು. ಇದು ನೆಕ್ಸ್ಟ್ ಪ್ರಕರಣ ಗಾಂಧಿನಗರ ಲಿಮಿಟ್ಸು. ಬೇರೆ ಎಲ್ಲಾದರೂ ಇವ್ರ ಮೇಲೆ ಪ್ರಕರಣ ದಾಖಲಾಗಿದೆಯಾ ಅಂತ ಪರಿಶೀಲಿಸಬೇಕು. ಮೇಡಮ್ ಎಲ್ಲಿ ಅಡ್ಕೊಂಡಿದ್ರು ಮೇಡಮ್? ಕಿಡ್ನಾಪ್ ಅನ್ನೋದು ಬಿಟ್ಟು ನಂತರ ಎಲ್ಲೆಲ್ಲಿ ಉಳ್ಕೊಂಡಿದ್ರು ಮೇಡಮ್? ಹೆಂಗೆ ತನಿಖೆ ಮಾಡೋದು? ಹೆಂಗೆ ಸಿಕ್ಕಿದ್ರು ಅಂದರೆ ಪ್ರೊಸೀಜರ್ ಜಿಲ್ಲೆ ವ್ಯಾಪ್ತಿ ಗಡಿಗೆಲ್ಲ ಪೊಲೀಸ್ ಭದ್ರತೆ ಇತ್ತು. ಇವ್ರು ಹೆಂಗೆ ಮಿಸ್ ಆಗಿ ಎಲ್ಲಿ ಉಳ್ಕೊಂಡಿದ್ರು? ಇಲ್ಲ, ಅವರು ಇಲ್ಲೇ ಬಳ್ಳಾರಿಯಲ್ಲೇನೆ ಇದ್ರು. ಬಳ್ಳಾರಿ ಡಿಸ್ಟಿಕಲ್ಲೇ ಇದ್ರು. ಬಳ್ಳಾರಿ ಆಚೆ ಇರಲಿಲ್ಲ, ಇಲ್ಲೇನೆ ಲೋಕಲಲ್ಲೇನೆ. ಇವರೇ ಅಂತ ಹೆಂಗೆ ನಿಮಗೆ? ನಾನು ಪ್ರೆಸ್ ಮೀಟ್ ಮಾಡಿ ಹೇಳ್ತೀನಿ ಅಂತ. ಹಾಂ, ಇದರಲ್ಲಿ ಅವರು ಕಂಪ್ಲೇಂಟಲ್ಲಿ ಬಂದಿದೆ ಒಂದು. ಅವರು ಡಿಮ್ಯಾಂಡ್ ಮಾಡಿಬಿಟ್ಟು ಒಂದು ಮಾತು ಹೇಳಿರ್ತಾರೆ. ಅಲ್ಲಿ SP ಮೇಡಮನ್ನು ವರ್ಡ್ ಉಪಯೋಗಿಸಿರ್ತಾರೆ. ಏನು ಕಂಪ್ಲೇಂಟಲ್ಲಿ ಇದೆ. ಸೊ ಅವರು ಲೋಕಲೈಟ್ ಇರ್ಬೋದು ಅನ್ನೋದು ಒಂದು ಡೌಟ್ ಇತ್ತು, ಗೆಸ್ ಇತ್ತು. ಇದರಲ್ಲಿ ಕಾರು, ಒಂದು CC ಕ್ಯಾಮ್ರಾ ಫುಟೇಜಸಲ್ಲಿ ಒಂದು ಕಾರ್ ಸಿಕ್ಕಿತ್ತು. ಆ ಕಾರ್ ಬಗ್ಗೆ ನಾವು ತನಿಖೆ ಕೈಗೊಂಡಾಗ ಅಕ್ಯೂಸ್ಡ್ ಗೊತ್ತಾಗಿದೆ. ಶ್ರೀಕಾಂತ್ ಅವ್ರದ್ದೇ ಗಾಡಿ ಅದು. ಶ್ರೀಕಾಂತ್ ಬ್ಯಾಕ್ಗ್ರೌಂಡ್ ಕ್ರೈಮ್ ಏನಿದೆ ಇದರಲ್ಲಿ ಶ್ರೀಕಾಂತ್ ಮತ್ತು ರಾಕೇಶ್ ಅನ್ನೋರ್ದು ಪ್ರೀವಿಯಸ್ಲಿ ಅಫೆಂಡರ್ಸು, 392 ಅಫೆಂಡರ್ಸು. ಇನ್ನು ಉಳಿದವರು ಇನ್ನು ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ಇದರಲ್ಲಿ ಎಲ್ಲರೂ ಲೋಕಲೈಟ್, ಒಬ್ಬರು ಮಾತ್ರ ಆಂಧ್ರದವ್ರು ಇದ್ದಾರೆ. ಅದು ಇನ್ನೂ ಪೂರ್ತಿಯಾಗಿ ತನಿಖೆ ಆಗಿಲ್ಲ. ತನಿಖೆ ನಂತರನೇ ಹೇಳ್ಬೇಕು. ಇದುವರೆಗೂ ತಿಳಿದು ಬಂದಿರಲಿ ಶ್ರೀಕಾಂತ್ ಮತ್ತು ರಾಕೇಶ್ ಮತ್ತು ಇನ್ನೊಂದು ಅಕ್ಯೂಸ್ಡ್ ಸಿಗಬೇಕು. ಅವರು ಇದೆ. ಹಣಕ್ಕಾಗಿ ಇಲ್ಲ, ಹಣಕ್ಕಾಗೇ ಮಾಡಿರೋದು. ಅವ್ರು ಪ್ರೀವಿಯಸ್ಲಿ 392 ಅಫೆಂಡರ್ಸ್ ಇದ್ದಾರೆ. 7 ಜನ. ಇಲ್ಲ, ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಬೋತ್ ಇವ್ರಿಗೂ, ಆರೋಪಿಗೂ ಮತ್ತು ನಮ್ಮ ಕಾನ್ಸ್ಟೇಬಲ್ ಇಬ್ರಿಗೂ ಟ್ರೀಟ್ಮೆಂಟ್. ಕಾಲಿಗೆ ಅವರು ರೈಟ್ ಕಾಲಿಗೆ. ಅವರು ಇನ್ನೊಂದು ಹಾಸ್ಪಿಟ್ಲ್ ಇದೆಯಲ್ಲ, ಅಲ್ಲಿದ್ದಾರೆ. ಈಗ ಇವ್ರನ್ನ ನೋಡಿದ್ದೀನಿ, ಈಗ ಕಾನ್ಸ್ಟೇಬಲ್ನ ನೋಡ್ಲಿಕ್ಕೆ. ಇನ್ನು ಆರೋಪಿಗಳನ್ನ ಅರೆಸ್ಟ್ ಮಾಡುವಾಗ ಪೊಲೀಸರ ಮೇಲೆ ಹಲ್ಲೆಯಾಗಿದೆ. ಹಲ್ಲೆ ಮಾಡಿದ ಆರೋಪಿ ಶ್ರೀಕಾಂತ್ ಬಲಗಾಲಿಗೆ ಗನ್ ಫೈರಿಂಗ್ ಅನ್ನ ಮಾಡಲಾಗಿದೆ. ಇನ್ನು CPI ಮಲ್ಲಿಕಾರ್ಜುನ್ ಸಿಂಧ್ರಿಂದ ಆರೋಪಿಗೆ ಗುಂಡೇಟು.
ಬಳ್ಳಾರಿ ತಾಲೂಕಿನ ಮೋಕ ರಸ್ತೆಯ ಬಳಿ ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಬಳ್ಳಾರಿಯ 6 ಜನ ಇನ್ನು ಆಂಧ್ರದ ಒಬ್ಬ ಸೇರಿ 7 ಜನರ ಬಂಧನ ಆಗಿದೆ. ಗುಂಡೇಟಿನಿಂದ ಗಾಯವಾದ ಆರೋಪಿಗೆ ಬಳ್ಳಾರಿಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಿದೆ. ಇನ್ನು ಈ ಪ್ರಕರಣ ಇದೆಯಲ್ಲ, ಜನವರಿ 25ರ ಮುಂಜಾನೆ 6 ಗಂಟೆಯ ಸುಮಾರಿನಲ್ಲಿ ನಗರದ ಸತ್ಯನಾರಾಯಣ ಪೇಟೆಯ ಬಳಿ ವೈದ್ಯ ಡಾಕ್ಟರ್ ಸುನೀಲ್ ಕುಮಾರ್ ಅವರನ್ನ ಅಪಹರಣ ಮಾಡಲಾಗಿತ್ತು. ಇನ್ನು ಅಪಹರಣವನ್ನ 7 ಜನ ಆರೋಪಿಗಳು ಮಾಡಿದ್ರು. 2 ಕೋಟಿ ಹಣ, 3 ಕೋಟಿಯಷ್ಟು ಚಿನ್ನದ ಗಟ್ಟಿಯನ್ನ ನೀಡುವಂತೆ ಈ ಕಿಡ್ನಾಪರ್ಸ್ಗಳು ಬೇಡಿಕೆಯನ್ನ ಇಟ್ಟಿದ್ರು. ಇನ್ನು ಅದೇ ದಿನ ರಾತ್ರಿ 8 ಗಂಟೆಯ ಸುಮಾರಿನಲ್ಲಿ ಕುರುಗೋಡು ಬಳಿಯ ಸೋಮ ಸಮುದ್ರದ ಬಳಿ ಡಾಕ್ಟರ್ ಅನ್ನ ಬಿಟ್ಟು ದುಷ್ಕರ್ಮಿಗಳು ಪರಾರಿಯಾಗಿದ್ರು. ಅದಾದ ಮೇಲೆ ಈ ಪ್ರಕರಣದಲ್ಲಿ ಈಗ ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬಳ್ಳಾರಿ ಜಿಲ್ಲಾಸ್ಪತ್ರೆ ವೈದ್ಯರ ಕಿಡ್ನಾಪ್ ಕೇಸ್ಗೆ ಈಗ ಬಿಗ್ ಅಪ್ಡೇಟ್ ಸಿಕ್ಕಿದೆ. ಜಿಲ್ಲಾಸ್ಪತ್ರೆಯ ವೈದ್ಯ ಡಾಕ್ಟರ್ ಸುನೀಲ್ ಅವರನ್ನ ಕಿಡ್ನಾಪ್ ಮಾಡಿದ್ದಂತ 7 ಜನ ಅರೆಸ್ಟ್ ಆಗಿದ್ದಾರೆ. ಡಾಕ್ಟರ್ ಸುನೀಲ್ ಅವರನ್ನ ಕಿಡ್ನಾಪ್ ಮಾಡಿದ್ದಂತಹ 7 ಜನ ಕದಿಮರಿವರು. 7 ಜನರಲ್ಲಿ ಬಳ್ಳಾರಿಯ 6 ಜನರು ಜೊತೆಯಲ್ಲಿ ಆಂಧ್ರದ ಒಬ್ಬ ಸೇರಿ ಟೋಟಲ್ 7 ಜನ ಬಂಧನ ಆಗಿದ್ದಾರೆ. ಇನ್ನು ಏನಾಗಿದೆ ಅಂತಂದ್ರೆ ಈ ಪ್ರಕರಣದಲ್ಲಿ ವೈದ್ಯರನ್ನ ಕಿಡ್ನಾಪ್ ಮಾಡಿದಂತ ಆರೋಪಿಯ ಮೇಲೆ ಫೈರಿಂಗ್ ಮಾಡಲಾಗಿದೆ. ಆರೋಪಿಗಳನ್ನ ಅರೆಸ್ಟ್ ಮಾಡುವಾಗ ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾಗಿದ್ರು. ಈ ಹೊತ್ತಲ್ಲಿ ಹಲ್ಲೆಗೆ ಮುಂದಾಗಿರುವಂತ ಆರೋಪಿ ಶ್ರೀಕಾಂತ್ ಬಲಗಾಲಿಗೆ ಗನ್ ಫೈರಿಂಗ್ ಆಗಿದೆ. ಏಕಾಏಕಿಯಾಗಿ ಪೊಲೀಸರ ಮೇಲೆ ಹಲ್ಲೆಯನ್ನ ಮಾಡ್ತಾನೆ ಆರೋಪಿ ಶ್ರೀಕಾಂತ್ ಎಂಬಾತ. ಆತನ ಬಲಗಾಲಿಗೆ ಫೈರಿಂಗ್ ಅನ್ನ ಮಾಡಲಾಗುತ್ತೆ. ಸಿಪಿಐ ಮಲ್ಲಿಕಾರ್ಜುನ್ ಸಿಂಧೂರಿಂದ ಆರೋಪಿಗೆ ಗುಂಡೇಟಾಗುತ್ತೆ. ಆರೋಪಿಗಳನ್ನ ಬಳ್ಳಾರಿ ತಾಲೂಕಿನ ಮೋಕ ರಸ್ತೆಯ ಬಳಿ ಅರೆಸ್ಟ್ ಮಾಡಲಾಗುತ್ತೆ. ಗುಂಡೇಟ್ನಿಂದ ಗಾಯವಾದಂತ ಆರೋಪಿಗೆ ಬಳ್ಳಾರಿಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಿದೆ. ಆರೋಪಿ ಶ್ರೀಕಾಂತ್ ಕಾಲಿಗೆ ಗುಂಡೇಟನ್ನ ಹೊಡೆಯಲಾಗುತ್ತೆ. ಯಾಕಂತಂದ್ರೆ ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾಗ್ತಾನೆ, ಹಲ್ಲೆ ಮಾಡ್ತಾನೆ ಈತ. ಈ ಹೊತ್ತಿನಲ್ಲಿ ಆತನ ಕಾಲಿಗೆ ಫೈರಿಂಗ್ ಮಾಡುವಂತ ಅನಿವಾರ್ಯ ಪರಿಸ್ಥಿತಿ ಎದುರಾಗುತ್ತೆ. ಹೀಗಾಗಿ ಇನ್ಸ್ಪೆಕ್ಟರ್ ಮಲ್ಲಿಕಾರ್ಜುನ್ ಸಿಂಧೂರ್ ಅವರು ಫೈರಿಂಗ್ ಮಾಡ್ತಾರೆ. ಹೀಗಾಗಿ ಗಾಯಗೊಂಡಂತ ಆರೋಪಿ ಶ್ರೀಕಾಂತ್ನನ್ನ ಬಳ್ಳಾರಿ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಕೇಂದ್ರ ನೇಮ್ಸ್ಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗಿದೆ. ಇನ್ನು ಹಲ್ಲೆಗೆ ಒಳಗಾದ ಕಾನ್ಸ್ಟೇಬಲ್ ಕಾಳಿಂಗ ಅವರಿಗೂ ಕೂಡ ಬೇರೆಡೆ ಪ್ರತ್ಯೇಕವಾಗಿ ಚಿಕಿತ್ಸೆಯನ್ನ ನೀಡಲಾಗ್ತಿದೆ ಎನ್ನುವ ಮಾಹಿತಿ ಲಭ್ಯವಾಗ್ತಿದೆ.